ರಾಜ್ಯ ರಾಜಕಾರಣದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಸಾಕಷ್ಟು ಕಾವೇರ್ತಾ ಇದೆ. ಇದ್ರ ಮಧ್ಯೆ ಸಾಕಷ್ಟು ಶಾಸಕರು ಈಗ ದೆಹಲಿ ಪ್ರವಾಸ ಮಾಡೋದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ತುಮಕೂರಿನ ಗುಬ್ಬಿ ಶಾಸಕರಾದ ಶ್ರೀನಿವಾಸ್ ಕೂಡ ದೆಹಲಿ ಪ್ರವಾಸ ಮಾಡಿದರು. ಅವ್ರು ಮಾತಾಡಿಸ್ತಾ ಹೋಗ್ತೀನಿ, ಏನಕ್ಕೆ ಹೋಗಿದ್ರು ಸರ್, ದೆಹಲಿಗೆ ಹೋಗಿದ್ರು, ಏನು ಉದ್ದೇಶದಿಂದ ಹೋಗಿದ್ರಿ ಸರ್? ನಾವು ಡೆಲ್ಲಿಗೆ ಹೋಗಿದ್ದಂಥದ್ದು ಸಂಪುಟ ಪುನರ್ರಚನೆ ಆಗುತ್ತೆ ಅಂತಕ್ಕಂಥ ಮಾಹಿತಿ ಇತ್ತು. ನಮ್ಮ ರಂಗನಾಥ್ ಅವರು, ನಾನೇನು ಅದ್ರ ಬಗ್ಗೆ ಇಂಟ್ರೆಸ್ಟ್ ಆಗಿರಲಿಲ್ಲ. ರಂಗನಾಥ್ ಅವರು ನಾವು ಒಂದು ಸರಿ ಹೋಗಿ ಕೇಳಂಬನ್ನಿ ಹೈಕಮಾಂಡ ಅಂತಂದರು. ಅದಕ್ಕೆ ಹೋದೋ. ನಾವಿನ್ನೂ ಹೋಗಿ ಏರ್ಪೋರ್ಟಾಗಿ ಇಳಿದಿಲ್ಲ. ಆಲೇ ನಿಮ್ಮ ಟಿ ವಿ ಮಾಧ್ಯಮದಲ್ಲಿ ಎಲ್ಲ ಕಡೆಯಿಂದಲೂ ಒಂದೇ ಸಮ ಫೋನು, ನೀವು ಮುಖ್ಯಮಂತ್ರಿಗಳನ್ನ ಚೇಂಜ್ ಮಾಡೋಕ್ಕೆ ಬಂದಿದ್ರಂತೆ, ಹಾಗೆ ಹೀಗೆ ಅಂತಂತ. ನಾವು ಅದಕ್ಕೆ ಹೋಗಿರಲಿಲ್ಲ. ನಾವು ಹೋಗಿದ್ದು ನಮ್ಮದು ಕೇಳೋಣ ಅಂತ ಹೋಗಿದ್ದು. ಹಾಗೆ ಶಿವಣ್ಣ ಅವರು ಬಂದಿದ್ದರು. ಆಮೇಲೆ ಶಿವಣ್ಣ ಅವ್ರ ಪರವಾಗಿ ನೆಲಮಂಗಲದ ಶ್ರೀನಿವಾಸ್ ಅವರು ಬಂದಿದ್ದರು. ನಾವು ಇಷ್ಟೇ ಜನ ಹೋಗಿದ್ದರು. ದೊಡ್ಡ ಬ್ಯಾಚ್ ಹೋಗೈತೆ, ಅಷ್ಟು ಜನ ಹೋಗಿವ್ರು, ಇಷ್ಟು ಜನ ಹೋಗಿವ್ರಿ ಅಂತ ನಿಮ್ಮ ಮಾಧ್ಯಮದಲ್ಲಿ ನೋಡಿದೆ ಅಷ್ಟೇ. ನಾವು ಅದಕ್ಕೆ ಹೋಗಿರಲಿಲ್ಲ. ನಮ್ಮ ವಿಚಾರ ಮಾತಾಡೋಕ್ಕೆ ಹೋಗಿದ್ದು ಅಷ್ಟೇ. ಸರ್, ನೀವು ಕೂಡ ಈಗ ಆಕಾಂಕ್ಷಿ ಅಂತ ಹೇಳ್ತಾ ಇದ್ದಾರೆ, ಸಾಕಷ್ಟು ಅಭಿಮಾನಿಗಳು ಹೇಳ್ತಾರೆ. ಈ ಬಾರಿ ನಿರೀಕ್ಷೆ ಇದೆಯಾ ಸರ್ ನಿಮಗೆ ಒಂದು ಸಚಿವ ಸ್ಥಾನ ಸಿಗುತ್ತೆ ಅಂತ? ಸರ್, ನನಗೆ ಸಿಗುತ್ತೆ ಅಂತ ನಾನು ಅನ್ಕೊಳಕ್ಕಾಗಲ್ಲ. ಹೈಕಮಾಂಡ್ನವರು ಮತ್ತು ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ರೆ ಮಾತ್ರ ಸಿಗುತ್ತೆ. ಅವರು ಹೈಕಮಾಂಡ್ ಯಾರನ್ನ ತೀರ್ಮಾನ ಮಾಡ್ತಾರೋ ಮಾಡಲಿ, ನಮ್ಮ ಅಪೀಲ ಒಂದು ಸರಿ ಹಾಕ್ಬೇಕಲ್ಲ ಅಂತ ಹೇಳ್ಬಿಟ್ಟು ಅಪೀಲ್ ಮಾಡೋಕ್ಕೆ ಹೋಗಿದ್ದು ಅಷ್ಟೇ. ಸರ್, ಯಾರ್ಯಾರನ್ನೆಲ್ಲ ಭೇಟಿ ಆದರೆ ಆ ಸಂದರ್ಭದಲ್ಲಿ ಸಿ ಎಂ ಬದಲಾವಣೆ ಚರ್ಚೆ ಏನಾದ್ರು ಕೇಳಿದ್ರೆ? ಇಲ್ಲ, ನಾವು ಸಿ ಎಂ ವಿಚಾರನೇ ಪ್ರಸ್ತಾಪ ಮಾಡಿಲ್ಲ. ನಾವು ಹೋಗಿದ್ದು ನಮಗೆ ಮಾಡಿ, ನಮ್ಮ ಜಿಲ್ಲೆ ಒಳಗೆ ನಮಗೊಂದು ಮಾಡಿ ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡೋಕ್ಕೆ ನಾನು ರಂಗನಾಥ್ ಅವರು ಹೋಗಿದ್ದು. ನಾವು ಖರ್ಗೆ ಅವರು ಒಬ್ಬರನ್ನೇ ಮೀಟ್ ಮಾಡೋಕ್ಕಾಗಿದ್ದು. ಅದು ಅಷ್ಟೊತ್ತಿಗೆ ಇದೆಲ್ಲ ಇಶ್ಯೂ ಆಗ್ಬಿಡ್ತಲ್ಲ, ಅದಕ್ಕೆ ನಾವು ಬೇರೆ ಯಾರನ್ನೂ ಮೀಟ್ ಮಾಡಿಲ್ಲ, ವಾಪಸ್ ಬಂದು ಅಷ್ಟೇ. ಸರ್, ಈಗ ರಾಜ್ಯದಲ್ಲಿ ಸಾಕಷ್ಟು ಈಗ ಕುಮಾರಸ್ವಾಮಿ ಅವರು ಹೇಳ್ತಾರೆ ಕುದುರೆ ವ್ಯಾಪಾರ ಆಗ್ತಾ ಇದೆ, ಶಾಸಕರು ಎಲ್ಲ ಒಂದು ಕಡೆ ಸೈನ್ ಹಾಕ್ಸ್ಕೊಂತಾರೆ, ಜೊತೆಗೆ ವ್ಯಾಪಾರ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ಅದ್ರ ಬಗ್ಗೆ ಹೇಳೋದು ನಿಮ್ಮ ಆ ಥರ ಏನಾರು ಇದೆಯಾ ಸರ್ ಕಾಂಗ್ರೆಸ್ಸಲ್ಲಿ? ಸರ್, ಯಾರೂ ಕುದುರೆ ವ್ಯಾಪಾರನೂ ಇಲ್ಲ, ಕತ್ತೆ ವ್ಯಾಪಾರನೂ ಇಲ್ಲ. ಸುಮ್ಮನೆ ಬಾಯಿ ಚಟ್ಟಕ್ಕೆ ಹೇಳ್ಕೊಬೇಕಷ್ಟೇ ಬಿಟ್ಟರೆ ಯಾರು ನಮ್ಮ ಪಕ್ಷದವರಿಗೆ ಯಾರು ಕೊಡೋಕೆ ಹೋಗ್ತಾರೆ? ಹೆಂಗೆ ದುಡ್ಡು ಕೊಡೋಕೆ ಹೋಗ್ತಾರೆ? ಇವ್ರು ಯಾರೋ ಹೇಳ್ತಾರೆ, ವಿರೋಧ ಪಕ್ಷದ ಅಪರವಸ್ತದ ನಾಯಕರು ನಾರಾಯಣಸ್ವಾಮಿ ಅವರು ಅವ್ರು ಹೇಳ್ತಾರೆ, ಅವ್ರಿಗೆ ತಳ ಬುಡ ಇಲ್ಲದ ಆಪಾದನೆ ಮಾಡ್ತಾರೆ. 50 ಕೋಟಿ 75 ಕೋಟಿ ಅವ್ರಿಗೇನು ಬಾಯಿಗೆ ಅದು ಏನು ನಾಲಿಗೆಯಲ್ಲಿ ಎಲ್ಲಿಬಿಲ್ಲ ಅಂದ್ರೆ ಏನು ಬೇಕಾದರೂ ಹೇಳ್ಬೋದಾ? ಅಟ್ಲೀಸ್ಟ್ ಆ ತೂಕದಾಗಿರೋ ವ್ಯಕ್ತಿ, ಆ ಸ್ಥಾನದಾಗಿರೋ ವ್ಯಕ್ತಿ, ಆ ಸ್ಥಾನಕ್ಕೆ ಗೌರವ ಇರತ್ತೆ, ಬರೋ ರೀತಿನಾರ ಮಾತಾಡಬೇಕಲ್ಲ. ಹಂಗಾರೆ ನಾವೆಲ್ಲ ಏನು ಬಿಟ್ಟು ಬಂದುಬಿಟ್ಟಿದ್ದೀವ? ನಾವೆಲ್ಲ ಸೇಲ್ ಆಗೋಕ್ಕೆ ನಮಗೇನು ಆತ್ಮಗೌರವ ಇಲ್ವಾ? ಇವರೊಬ್ಬರಿಗೆ ಆತ್ಮಗೌರವ ಇರೋದು. ಇವನು ಒಬ್ಬನೇ ಲೀಡ್ರಾ ಈ ಮನುಷ್ಯ? ಬೇರೆ ಶಾಸಕರಲ್ಲಿ ಏನಂತ ತಿಳ್ಕೊಂಡವ್ರೆ ಕಾಂಗ್ರೆಸ್ನಾಗಿರೋರನ್ನ? ನಮಗೆ ಮಾನ ಮರ್ಯಾದೆ ಇಲ್ವಾ ವ್ಯಾಪಾರ ಮಾಡ್ಕೊಂಡು ಹೋಗೋಕ್ಕೆ? ನಮಗೂ ನಾವು 30 ವರ್ಷದಿಂದ ರಾಜಕೀಯ ಮಾಡ್ಕೊಂಬಂದಿರೋರು ಎಲ್ಲರೂ ಅಷ್ಟೇ. ಶಾಸಕರು ಕಷ್ಟಪಟ್ಟು ಗೆದ್ದು ಬರೋದು. ಯಾರೋ ಕೂಡ ದುಡ್ಡಿಗೋಸ್ಕರ ಏನು ಬರಲ್ಲ. ಅವರು ವಿಚಾರ ತಿಳಿದು ಮಾತಾಡಬೇಕು, ತಮ್ಮ ಯೋಗ್ಯತೆಗೆ ತಕ್ಕನ ಮಾತಾಡಬೇಕು, ತಾವಿರೋ ಪೋಸ್ಟಿಗೆ ಗೌರವ ಥರ ರೀತಿ ಮಾತಾಡಬೇಕು. ಅದನ್ನು ಬಿಟ್ಟು ಏನೇನೋ ಮಾತಾಡಿದರೆ ನಿಮ್ಮ ಮೀಡಿಯಾದಲ್ಲಿ ಆಗ್ತೀರಾ ಅಂತ ಹೇಳ್ಬಿಟ್ಟು ಪ್ರಚಾರ ಸಿಗುತ್ತೆ ಅಂತ ಹೆಂಗೆ ಬೇಕು ಹಂಗೆ ಮಾತಾಡೋದ? ಎಷ್ಟು ಚೆನ್ನಾಗಿರುತ್ತೆ ಅದು? ಇವ್ರಿಗೆ ಗೌರವ ಇರುತ್ತಾ? ಇವಯ್ಯ ಸೇಲ್ ಆಗ್ತಾನೆ ಅಂತಂದರೆ ಇವನಿಗೆ ಮನ ಮರ್ಯಾದೆ ಇರುತ್ತಾ? ಹೆಂಗೆ ಸೇಲ್ ಆಗ್ಬಿಡ್ತಾರೆ ಶಾಸಕರು? ಸ್ವಲ್ಪ ತೂಕ ಇಟ್ಕೊಂಡು ಮಾತಾಡಬೇಕು. ಏನೂ ಇಲ್ಲ ಸರ್, ಯಾವ ಸಿಗ್ನೇಚರು ಇಲ್ಲ, ಏನೂ ಇಲ್ಲ. ಏನಾದರೂ ಬದಲಾವಣೆ ಆಗುತ್ತೆ ಅಂತಂದರೆ ಅದು ಹೈಕಮಾಂಡ್ ಮಟ್ಟದಾಗೆ ಮುಖ್ಯಮಂತ್ರಿಗಳಿಗೆ ಗೊತ್ತು, ಉಪಮುಖ್ಯಮಂತ್ರಿಗೆ ಗೊತ್ತು, ಹೈಕಮಾಂಡಿಗೆ ಗೊತ್ತು. ಅವ್ರು ಕೂತ್ಕೊಂಡು ಏನು ಚರ್ಚೆ ಮಾಡಿವ್ರೆ ಅಂತ ಯಾರಿಗೂ ಗೊತ್ತಿಲ್ಲ. ಮುಖ್ಯಮಂತ್ರಿಗಳು ಹೇಳಿಲ್ಲ, ಉಪಮುಖ್ಯಮಂತ್ರಿಗಳು ಹೇಳಿಲ್ಲ, ಹೈಕಮಾಂಡ್ನವ್ರು ಹೇಳಿಲ್ಲ. ನಮಗೆ ಸುಮ್ಮನೆ ಬಂಬಡಿ ಹೊಡ್ಕೊಳ್ಳೋದು. 2.5 ವರ್ಷನಂತೆ ಇವರು ತೆಗೆದು ಅವ್ರನ್ನ ಕುಂಡ್ರಿಸ್ತಾರಂತೆ, ಅವ್ರನ್ನ ತೆಗೆದು ಇವ್ರು ಕುಂಡ್ರಿಸ್ತಾರಂತೆ. ಇವೆಲ್ಲ ಸುಮ್ಮನೆ ಪುಕಾರ ಎದ್ದು ಕೂತೈತೆ ಅಷ್ಟೇ. ನೀವು ಯಾವುದಾದ್ರೂ ಬಣದಲ್ಲಿ ಗುರುತಿಸ್ಕೊಂಡಿದ್ದೀರಾ? ಹೇಳ್ಬೇಕು ಅಂದರೆ ಈಗ DK ಬಣದಲ್ಲಿ ಗುರುತಿಸ್ಕೊಂಡಿರೋ ಒಂದು ಚರ್ಚೆ ಆಗ್ತಾ ಇರುವಂಥದ್ದು, ಯಾವ್ದಾದ್ರು ಬಣದಲ್ಲಿ ಗುರುತಿಸ್ಕೊಂಡಿದ್ದೀರಾ ಅನ್ನೋದು? ಸರ್, ಯಾರೋ ಕಿಡಿಗೇಳಿಗಳು ಅದಂತ ಹೇಳಿರ್ಬೇಕಷ್ಟೇ. ನಾನು ಕಾಂಗ್ರೆಸ್ ಬಣ, ನನಗೆ ಆ ಬಣ ಈ ಬಣ ಅಂತ ಏನಿಲ್ಲ. ನನಗೆ ಇಬ್ಬರು ನಾಯಕರು ಸಮಾನರು, ನನಗೆ 2 ಕಣ್ಣಿದ್ದಂಗೆ. ಇಬ್ಬರು ನಾಯಕರು 2 ಕಣ್ಣಿದ್ದಂಗೆ. ಮುಖ್ಯಮಂತ್ರಿಗಳು ಅಷ್ಟೇ, ಡೆಪ್ಟಿ ಉಪಮುಖ್ಯಮಂತ್ರಿಗಳು ಅಷ್ಟೇ. ಇಬ್ಬರು ನನಗೆ ಗೌರವಯುತವಾಗಿ ನಡೆಸ್ಕೊಂತಾರೆ. ನಾನು ಕೂಡ ಅಷ್ಟೇ ಗೌರವಯುತವಾಗಿ ಅವರಿಬ್ಬರು ಪರವಾಗಿ ಕೆಲಸ ಮಾಡ್ತೀವಿ. ನಾವು ಯಾವುದೇ ಬಣದಲ್ಲಿ ಇದುವರೆಗೂ ಗುರುಸ್ಕೊಂಡಿಲ್ಲ. ಆ ಬಣ ಈ ಬಣ ಅಂತ ಯಾರೋ ಕೆಲವರು ಮುಖ್ಯಮಂತ್ರಿಗಳು ಶಬಾಷ್ಗಿರಿ ತಾಳಕ್ಕೆ ಅವನ ಆ ಕಡೆಗೆ ಅವನೇ, ಇವನು ಈ ಕಡೆಗೆ ಅವನೇ, ನಾವು ಮಾತ್ರ ನಿಮ್ಮ ಪರವಾಗಿರೋರು, ನಾವು ಮಾತ್ರ ನಿಮ್ಮ ಪರವಾಗಿ ಹೋರಾಟ ಮಾಡೋರು ಅಂತ ತೋರಿಸ್ಕೊಳಕ್ಕೆ ಯಾರು ಹೋಗಿ ಹೇಳಿರ್ತಾರೆ ಅಷ್ಟೇ. ನಿಮ್ಗೆ ಹೇಳೋರು ಅಂತಾರೆ ಹೇಳಿರ್ತಾರೆ. ಯಾರೋ ಅವ್ರು ಸ್ವಪ್ರತಿಷ್ಠೆ ಬೆಳೆಸ್ಕೊಳಕ್ಕೋಸ್ಕರ ಹೇಳಿರ್ತಾರೆ. ಬಿಟ್ಟರೆ ನಾವು ಯಾವ ಬಣದಾಗೂ ಇಲ್ಲ, ಕಾಂಗ್ರೆಸ್ ಬಣ. ಗುಬ್ಬಿ ಶ್ರೀನಿವಾಸ್ ಅವರ ಮಾತಿಷ್ಟ. ನಾನು ಯಾವುದೇ ಬಣದಲ್ಲಿ ಕೂಡ ಗುರುತಿಸ್ಕೊಂಡಿಲ್ಲ, ನಾನು ಕಾಂಗ್ರೆಸ್ ಬಣ ಅಂತ ಹೇಳ್ತಾ ಇರುವಂಥದ್ದು. ಇಷ್ಟು ಗುಬ್ಬಿ ಶ್ರೀನಿವಾಸ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ TV, ತುಮಕೂರು.